ನಮಸ್ಕಾರ ಎಲ್ಲರಿಗೂ, ನನ್ನ ಈ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಎಲ್ಲ ಹೊರಟಿದ್ದೀನಿ ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ನಾವು ಹೊರಡೋ ಟೈಮಿಗೆ ನಮಗೆ ತುಂಬಾ ತೊಂದರೆ ಆಯಿತು, ಬಟ್ ನಾವು ಸೇಫಾಗಿ ನಾವು ಹೋಗಬೇಕಾಗಿರೋ ಜಾಗಕ್ಕೆ ರೀಚ್ ಆದ್ವಿ. ಇದು ನಾವು ಹೊರಡೋ ಟೈಮು ಹಿಂದಿನ ದಿನ, ಅಂದರೆ ಏಕಾದಶಿಯ ಹಿಂದಿನ ದಿನ ರೆಡಿಯಾಗಿ ಹೀಗೆ ಕಾಣ್ತಾ ಇದ್ದೆ ನಾನು. ಔಟ್ಫಿಟ್ ಚೆಕ್. ನಾವು ಅಲ್ಲಿಗೆ ಹೋಗಿ ಮುಟ್ಲಿಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ನಾವು ಮನೆಯಿಂದ ಬಸ್ ಸ್ಟ್ಯಾಂಡಿಗೆ, ನಮ್ಮ ಶಿರ್ಸಿಯಲ್ಲಿರೋ ಹೊಸ ಬಸ್ ಸ್ಟ್ಯಾಂಡಿಗೆ ಬರಲಿಕ್ಕೆ 100 ರೂಪಾಯಿ ತೊಗೊಂಡ್ರು. ಅದು ನಮ್ಗೆ ಗೊತ್ತಾಯಿದ್ದವರು ಮೇ ಬಿ, ಅದಕ್ಕಾಗಿ 100 ರೂಪಾಯಿ ತೊಗೊಂಡ್ರು. ಬಸ್ ಸ್ಟ್ಯಾಂಡಲ್ಲಿ ನಾನು ಹೀಗೆ ಬಸ್ ವೇಟ್ ಮಾಡ್ತಿದ್ದೆ. ಆಮೇಲೆ ಬಸ್ ಬಂತು. ಬಸ್ಸಿಗೆ ನನ್ನ ಫ್ರೀನೇ ಆಧಾರ್ ಕಾರ್ಡ್ ಇದ್ದಿದ್ದಕ್ಕೆ ನನ್ನ ಜೊತೆ ಹೋದವರಿಗೆ 82 ರೂಪಾಯಿ ತೊಗೊಂಡ್ರು. 182 ಆಯಿತು ಈಗ ಸದ್ಯಕ್ಕಂತೂ. ಮುಂದೆ ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲಿ ಯಾಕೆ ಸ್ಪೆಷಲಿ ರೆಕಾರ್ಡ್ ಮಾಡಿದ್ದೀನಿ ಅಂದರೆ, ಶಿರಸಿಯಲ್ಲಿ ಇದಿಷ್ಟು ಕಟ್ಟಡ ಏನಿದೆ ಅಲ್ಲ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇದು ಸರ್ಕಾರಿ ಹಾಸ್ಪಿಟ್ಲ್ ಆಗ್ತಾಯಿದೆ ಶಿರಸಿಯಲ್ಲಿ ಹೊಸದು. ಮಲ್ಟಿ ಸ್ಪೆಷಾಲಿಟಿ ಸರ್ಕಾರಿ ಆಸ್ಪತ್ರೆ. ಅದಕ್ಕೆ ಇದನ್ನು ರೆಕಾರ್ಡ್ ಮಾಡಿರೋದು. ಹಾಕಲೇಬೇಕಲ್ಲ ನನ್ನ ಬ್ಲಾಗಲ್ಲಿ ಅಟ್ಲೀಸ್ಟ್, ಅದಕ್ಕೋಸ್ಕರ ಹಾಕಿದ್ದೆ. ನಾವು ಕಾನ್ಸೂರಿಂದ 1 ಕಿಲೋಮೀಟ್ರ್ ಹಿಂದೆ ಇದ್ವಿ ಅಷ್ಟೇ. ಆವಾಗ ನಮ್ಮ ಬಸ್ ಕೆಟ್ಟೋಯ್ತು. ಅಂದರೆ ನನ್ನ ಲೈಫಲ್ಲಿ ಯಾವಾಗೂ ಬಸ್ ಕೆಟ್ಟಿದ್ದಿಲ್ಲ. ನಾವು ಹೋಗ್ತಿದ್ದದ್ದು ಒಂದು ಒಳ್ಳೆ ಕೆಲಸಕ್ಕಾಗಿತ್ತು, ದೇವ್ರ ಪೂಜೆಗೋಸ್ಕರ ಹೋಗ್ತಾಯಿದ್ವಿ. ಅದು ಬಸ್ ಕೆಟ್ಟೋಗಿದ್ದು ನಮಗೆ ಬೇಜಾರು ಮಾಡ್ತಾ. ಆ್ಯಕ್ಚುಲಿ ಈ ಬಸ್ಸಲ್ಲಿ ಮಿನಿಮಮ್ 60 ಜನ ಹಿಡಿತಾರೆ, ಆದರೆ ಬಸ್ ತುಂಬ ರಶ್ ಇರೋದಕ್ಕೆ ಮೇ ಬಿ 120 ಜನ ಇದ್ದರು ಆ ಬಸ್ಸಲ್ಲಿ. ಅಷ್ಟು ಅದರ ಸೀಟ್ಗಿಂತ ಡಬಲ್ ಜನ ಇದ್ದರು. ಎಲ್ಲ ನಿಂತ್ಕೊಂಡಿದ್ರು. ಇನ್ನೂ ಉಸಿರಾಡೋಕ್ಕೂ ಗಾಳಿ ಇರಲಿಲ್ಲ ಬಸ್ಸಲ್ಲಿ, ಅಷ್ಟು ಇದಾಗ್ತಿತ್ತು. ಕಿಟಕಿ ಓಪನ್ ಮಾಡ್ಬೋದಾಗಿತ್ತಲ್ಲ ಅಂತ ಮಾತ್ರ ಕೇಳಬೇಡಿ, ಯಾಕಂದರೆ ಮಳೆ ಇದ್ದಕ್ಕೆ ಕಿಟಕಿ ಕ್ಲೋಸ್ ಮಾಡಬೇಕಾಗಿತ್ತು. ಓಕೆ, ನಾವು ತುಂಬ ಹೊತ್ತು ಕಾದ್ವಿ, 2 ತಾಸು ಕಾದ್ವಿ. ನಾವು ಲಾಸ್ಟ್ ಹೋದವರು. ನಾವು ಬಸ್ ಹತ್ಬೇಕಾದ್ರೆ ಫಸ್ಟ್ ಹತ್ತಿದವ್ರು ನಾವೇ, ಬಟ್ ಬಸ್ ಇಲ್ಲಿ ಹಾಳಾಗಿ ಬೇರೆ ಬಸ್ ಹತ್ಬೇಕಾದ್ರೆ ಲಾಸ್ಟ್ ಹೋದವರು ನಾವೇ. ಹೋಗಿ 9 ಗಂಟೆಗೆ ಮುಟ್ಟಿದ್ವಿ, ಊಟ ಮಾಡಿದ್ವಿ. ನಾವು ಹೋಗಿ ಮುಟ್ಟಿರೋದು ವರದಳ್ಳಿಯಲ್ಲಿರೋ ಶ್ರೀಧರ ಆಶ್ರಮಕ್ಕೆ. ಫೋನ್ ಮಾಡಿ ಕೇಳ್ಕೊಂಡಿದ್ವಿ ಊಟ ಇದೆಯಾ ಅಂಥೇಳಿ. ಊಟ ಇದೆ, 9 ಗಂಟೆ ಒಳಗೆ ಬರಬೇಕು. ರಾತ್ರಿ 9 ಗಂಟೆ ಒಳಗೆ ಹೋದರೆ ಶ್ರೀಧರ ಆಶ್ರಮದಲ್ಲಿ ಊಟ ಸಿಗ್ತದೆ, ನೆನ್ಪಿಟ್ಕೊಳ್ಳಿ ಟೈಮಿಂಗ್. ಓಕೆ, ಹೋಗಿದ ಕೂಡಲೇ ನಮ್ಗೆ ರೂಮ್ ಕೂಡ ಇತ್ತು, ಯಾಕಂದರೆ ನಾವು ಮೊದಲೇ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಆದಷ್ಟು ಮೊದಲೇ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಅಲ್ಲಿ ಹೋದ್ಮೇಲೂ ಕೊಡ್ತಾರೆ. ಆದರೆ ತುಂಬ ರಶ್ ಇದ್ದರೆ ಒಂದು ವೇಳೆ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಕಷ್ಟ ಆದರೂ ಹೊರಗಡೆ ಮಲ್ಕೊಳ್ಳೋ ವ್ಯವಸ್ಥೆ ಉಂಟು, ನೀಟಾಗಿ ಉಂಟು ವ್ಯವಸ್ಥೆಗಳು, ಏನೂ ತೊಂದರೆ ಇಲ್ಲ, ಸೇಫಾಗೇ ಇದೆ. ಮತ್ತು ಬಟ್ ಸ್ಟಿಲ್ ಟ್ರೈ ಮಾಡಿ, ಮೊದಲೇ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಇದು ಕಾರ್ಯಾಲಯದಲ್ಲಿದ್ದ ಎಲ್ಲ ಲಿಸ್ಟ್, ಎಷ್ಟು ಪೂಜೆಗಳಿಗೆ ಎಷ್ಟೆಷ್ಟು ಹಣ ಅಂತ ಹೇಳಿ ಬರ್ತಿರೋ ಲಿಸ್ಟ್. ನಮ್ಗೆ ಈ ರೂಮ್ ಕೊಟ್ಟಿದ್ರು. ಇದೆಲ್ಲ ನಾವು ಸೆಟಲ್ ಆದಮೇಲೆ, ಅಂದರೆ ನಾನು ನನ್ನ ಬಟ್ಟೆಗಳನ್ನೆಲ್ಲ ಕಡೆ ಹಾಕಿಟ್ಟಿದ್ದೀನಿ. ಹೀಗೆ ರೂಮ್ಸ್ ಇದ್ವು. ಸೆಟಲ್ ಆದಮೇಲೆ ಹೀಗೆ ಕಾಣ್ತಾ ಉಂಟದು. ಸಿಂಪಲ್ ರೂಮ್ ಇದೆ, ಅಷ್ಟೇನು ಲಕ್ಸುರಿಯಸ್ ಇಲ್ಲ. ಬಟ್ ಅಲ್ಲಿ ಆ ಪ್ಲೇಸಲ್ಲಿ ಅದೇ ಲಕ್ಸುರಿಯಸ್ ರೂಮ್. ಹಾಸಿಗೆಗಳಿದ್ದಾವೆ, ಆದರೆ ಜಾಸ್ತಿ ಜನ ಹೋದರೆ ಹಾಸಿಗೆಗಳು ಕೊಡ್ತಾರೋ ಇಲ್ವೋ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ನಮ್ಮ ರೂಮಲ್ಲಿ ಇದ್ದಿದ್ದು ಹಾಸಿಗೆ ಎಷ್ಟಿತ್ತು ಅಂದರೆ, ಒಂದು 4 ಜನ ಹೋದರೂ ಅಡ್ಜಸ್ಟ್ ಮಾಡಿಕೊಂಡು ಮಲಗ್ಬೋದು, ಅಷ್ಟು ಹಾಸಿಗೆ ಇತ್ತು. ಹೀಗಾಗಿ ಅವತ್ತಿನ ದಿನ ಮುಗಿಸಿದ್ವಿ. ರಾತ್ರಿ ಮಲ್ಕೊಂಡ್ವಿ ಸ್ವಲ್ಪ ಮಾತಾಡ್ತಾ. ನೆಕ್ಸ್ಟ್ ಡೇ ಇದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ರೀಸೆಂಟ್ ಟೈಮ್ಸಲ್ಲಿ ನನ್ನ ಫೇಸ್ ಸ್ವಲ್ಪ ಕ್ಲಿಯರ್ ಆಗಿದೆ. 1-2 ಕಲೆ ಇರ್ಬೋದು, ಇಲ್ಲ ಅನ್ನಲ್ಲ, ಬಟ್ ಅದು ತುಂಬ ದೊಡ್ಡ ಕಲೆ ಆಗಿರೋದಕ್ಕೆ ಕಮ್ಮಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ನಾನು ಯೂಸ್ ಮಾಡಿರೋದು ಪಿಲ್ಗ್ರಿಮ್ ಅವರ ಸಿರಮ್ಗಳು, ಫೇಸ್ ಸಿರಮ್ಗಳು. ಅದು ಏನು ಅಂತ ಗೊತ್ತಾಗಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮಿಗೆ DM ಮಾಡಿ ನನಗೆ, ಮತ್ತು ಫಾಲೋ ಮಾಡಿ, ಆವಾಗ ಹೇಳ್ತೀನಿ ನಾನು, ಸರಿನಾ? ಬೆಳಗ್ಗಿನ ಹೊತ್ತು ಇದು ಮೇ ಬಿ 5-6 ಗಂಟೆ ಅಷ್ಟೊತ್ತಿಗೆ, 5:30 ಅಷ್ಟೊತ್ತಿಗೂ ನಾನು ಎದ್ಬಿಟ್ಟಿದ್ದೆ. ಆದರೆ ಇದೆಲ್ಲ ಏನೂ ಕಾಣ್ತಿರ್ಲಿಲ್ಲ, ತುಂಬ ಕತ್ಲಿತ್ತು. 6 ಗಂಟೆ ಅಷ್ಟೊತ್ತಿಗೆ ಒಂದು ಸಲ ಬಂದು ನಾನು ರೆಕಾರ್ಡ್ ಮಾಡಿದ್ದಿದ್ದು, ಅದು ಹೀಗೆ ಕಾಣ್ತಾ ಇತ್ತು. ಇಲ್ಲಿಂದ ನಾನು ಹೇಳ್ತಾ ಹೋಗ್ತೀನಿ ಸಣ್ಣ ನನ್ನೊಂದು ಪರಿವಿಡಿ ಪ್ರಬಂಧ ಶ್ರೀಧರ ಆಶ್ರಮದ ಬಗ್ಗೆ. ನೀವೆಲ್ಲರೂ ಕೇಳಬೇಕು, ಸರಿನಾ? ಇಲ್ಲಿ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ರೂಮ್ಸು, ಒಳಗಿರೋ ಸಭಾಭವನಗಳು ರೂಮ್ಸು. ಇದು ಮೇಲೆ ಫಸ್ಟ್ ಫ್ಲೋರಲ್ಲಿ ರೂಮ್ ಇದ್ದಿದ್ದಕ್ಕೆ ಇಲ್ಲಿಂದ ಹೀಗೆ ಕಾಣ್ತದೆ. ಇಲ್ಲಿ ಮಕ್ಕಳೆಲ್ಲ ನಡ್ಕೊಬರ್ತೀರಲ್ಲ, ಅಲ್ಲಿ ಹೋದರೆ ಊಟದ ಹಾಲು. ಇಲ್ಲಿ ತೀರ್ಥ ಸ್ನಾನಕ್ಕೆ ದಾರಿ ಜೀಪಿಟ್ಟಲ್ಲಿಂದ. ಇಲ್ಲಿ ಮೆಟ್ಲು ಹತ್ತಿ ಹೋದರೆ ಸಮಾಧಿ ಮಂದಿರ ಇದೆ.
ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನನ್ನದೊಂದು ಸಣ್ಣ ಪ್ರಬಂಧ. ಓಕೆನಾ? ಇವತ್ತು ನಾವು ಮತ್ತು ಈ ವಿಡಿಯೋ ಮೂಲಕ ನನ್ನ ಜೊತೆ ಬಂದಿರೋ ನೀವೆಲ್ಲರೂ ಬಂದಿರುವುದು ಅತ್ಯಂತ ಪವಿತ್ರವಾದ ಮತ್ತು ಪ್ರಶಾಂತವಾದ ಆಧ್ಯಾತ್ಮಿಕ ಶಕ್ತಿಗಳಿಂದ ತುಂಬಿರುವ ಸುಂದರ ಕ್ಷೇತ್ರವಾದ ವರದಳ್ಳಿಗೆ. ಹಿಂದೆನೇ ಹೇಳಿದೆ ನಾನು, ಫಸ್ಟಿಲ್ಲ ಈಗ ಕಂಟಿನ್ಯೂ ಮಾಡ್ತೀನಿ. ಹಸಿರು ಪ್ರಕೃತಿಯ ಮಧ್ಯೆ ನೆಲೆಸಿರುವ ಈ ಪವಿತ್ರ ಸ್ಥಳವು ಶ್ರೀ ಶ್ರೀಧರ ಸ್ವಾಮಿಗಳ ತಪೋಭೂಮಿಯಾಗಿ ಪ್ರಸಿದ್ಧವಾಗಿದೆ. ವರದಳ್ಳಿಗೆ ಬಂದ ತಕ್ಷಣವೇ ಇಲ್ಲಿನ ಶಾಂತವಾದ ವಾತಾವರಣ ನಮ್ಮ ಮನಸ್ಸಿಗೆ ಒಂದು ವಿಶೇಷವಾದ ನೆಮ್ಮದಿಯನ್ನು ನೀಡುತ್ತದೆ. ನಗರದ ಗದ್ದಲದಿಂದ ದೂರವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಇರುವ ಈ ಕ್ಷೇತ್ರಕ್ಕೆ ಬಂದಾಗ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಶ್ರೀಧರ ಸ್ವಾಮಿಗಳ ಆಶ್ರಮ. ಶ್ರೀಧರ ಸ್ವಾಮಿಗಳು ಮಹಾನ್ ಸಂತರು ಮತ್ತು ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಅವರ ಜೀವನವು ಭಕ್ತಿ, ತಪಸ್ಸು, ಸೇವೆ ಮತ್ತು ಧರ್ಮದ ಮಾರ್ಗಕ್ಕೆ ಸಮರ್ಪಿತವಾಗಿತ್ತು. ಅನೇಕ ಭಕ್ತರು ಅನೇಕ ಭಕ್ತಿಗಳಿಂದ ಸ್ಮರಿಸುತ್ತಾರೆ. ಆಶ್ರಮದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಒಂದು ವಿಶೇಷವಾದ ದೈವಿಕ ಅನುಭವ ಉಂಟಾಗುತ್ತದೆ. ಇಲ್ಲಿನ ಪರಿಸರ ತುಂಬ ಸ್ವಚ್ಛವಾಗಿ ಮತ್ತು ಶಾಂತವಾಗಿ ಕಾಣುತ್ತದೆ. ಸುತ್ತಲೂ ಮರಗಳು, ಬೆಟ್ಟಗಳು ಹಾಗೂ ಪ್ರಕೃತಿಯ ಸೌಂದರ್ಯ ಈ ಕ್ಷೇತ್ರದ ಆಧ್ಯಾತ್ಮಿಕ ವಾತಾವರಣವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇಲ್ಲಿ ಶ್ರೀಧರ ಸ್ವಾಮಿಗಳ ಸನ್ನಿಧಿ ಮತ್ತು ಅವರೊಂದಿಗೆ ಸಂಬಂಧಿಸಿದ ಅನೇಕ ಪವಿತ್ರ ಸ್ಥಳಗಳನ್ನು ನೋಡಬಹುದು. ಭಕ್ತರು ಇಲ್ಲಿ ಬಂದು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾರೆ. ಸ್ವಲ್ಪ ಸಮಯ ಮೌನವಾಗಿ ಕುಳಿತು ಧ್ಯಾನ ಮಾಡಿದರೆ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ. ಇಲ್ಲಿ ವರದಳ್ಳಿಯ ಮತ್ತೊಂದು ವಿಶೇಷ ಏನು ಅಂದರೆ ಇಲ್ಲಿನ ಪವಿತ್ರ ತೀರ್ಥ. ಈ ತೀರ್ಥದ ಬಗ್ಗೆ ಭಕ್ತರಲ್ಲಿ ಅಪಾರವಾದ ನಂಬಿಕೆ ಇದೆ. ಇಲ್ಲಿಗೆ ಬರುವ ಭಕ್ತರು ಭಕ್ತಿಯಿಂದ ತೀರ್ಥವನ್ನು ಸ್ವೀಕರಿಸುತ್ತಾರೆ. ಇಲ್ಲೇ ನೋಡ್ದಂಗೆ ನಾನು ಕೂಡ ಅದರಲ್ಲಿ ಸ್ನಾನವನ್ನು ಮಾಡಿ ರೆಡಿಯಾಗಿ ಈಗ ಮೇಲ್ಗಡೆ ಸಮಾಧಿ ಮಂದಿರದ ಸೈಡ್ ನಾನು ಹೊರಟಿದ್ದೀನಿ. ಮತ್ತೆ ಮುಂದುವರಿಸ್ತೀನಿ, ಸರಿನಾ? ನಾವು ನೋಡುತ್ತಿರುವ ಪ್ರತಿಯೊಂದು ಸ್ಥಳವು ಶ್ರೀಧರ ಸ್ವಾಮಿಗಳ ಜೀವನ ಮತ್ತು ತಪಸ್ಸಿನ ನೆನಪನ್ನು ಹೊತ್ತಿದೆ. ಮೆಟ್ಲು ಹತ್ತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವಾಗಲೇ ಒಂಥರ ಆಧ್ಯಾತ್ಮಿಕ ಅನುಭವ ಆಗ್ತದೆ. ಸುತ್ತಮುತ್ತಲಿನ ನಿಶ್ಶಬ್ದತೆ, ಪ್ರಕೃತಿಯ ಸೌಂದರ್ಯ ಮನಸ್ಸಿನ ಒತ್ತಡವನ್ನು ತುಂಬ ಕಡಿಮೆ ಮಾಡ್ತದೆ ಮತ್ತು ಒಂಥರ ನೆಮ್ಮದಿ ನೀಡ್ತದೆ. ಆಶ್ರಮದ ಸುತ್ತಮುತ್ತಲು ಪ್ರಕೃತಿಯ ದೃಶ್ಯಗಳು ತುಂಬಾ ಸುಂದರವಾಗಿದೆ. ನೀವೆಲ್ಲರೂ ಒಂದ್ಸಲ ತಪ್ಪದೆ ಹೋಗಬೇಕು ಅಲ್ಲಿಗೆ. ಅದನ್ನು ನೋಡೋಕ್ಕಾದರೂ ಹೋಗಿ. ಇಲ್ಲಿನ ಆಶ್ರಮದಲ್ಲಿ ಭಕ್ತರಿಗೆ ಬಹಳ ಶಾಂತವಾದ ವಾತಾವರಣ ಸಿಗ್ತದೆ. ಕುಟುಂಬದವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಇಲ್ಲಿಗೆ ಬಂದು ಈ ಪವಿತ್ರ ಕ್ಷೇತ್ರದ ದರ್ಶನ ಪಡೆಯಬಹುದು. ಆದರೆ ಇಲ್ಲಿನ ಪವಿತ್ರತೆ ಮತ್ತು ಶಾಂತಿ ಕಾಪಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ. ಯಾರು ಕೂಡ ಅಲ್ಲಿ ಗಲೀಜು ಮಾಡಿ ಬರೋದು, ಅಲ್ಲೆಲ್ಲ ಗಲಾಟೆ ಮಾಡೋದು ಮಾಡಬೇಡಿ. ಆದಷ್ಟು ಶಾಂತವಾಗಿ ಹೋಗಿ ಶಾಂತವಾಗಿ ಬನ್ನಿ, ಸರಿನಾ? ಈಗ ಇಲ್ಲಿ ನೀವು ಬರ್ತಿರೋದೆಲ್ಲ ಏನೇ ನೋಡ್ತಾ ಇದ್ರು ಶ್ರೀಧರ ಸ್ವಾಮಿಗಳು ರಚಿಸಿರುವ ಮಂತ್ರ ಹಾಗೂ ಮಂತ್ರದ ವಿವರಣೆ, ಅದೇನು ಅದರ ಅರ್ಥ ಅನ್ನೋದನ್ನು ಬರೆದಿದ್ದಾರೆ. ಪ್ರತಿಯೊಂದು ಬೋರ್ಡಲ್ಲೂ ಅವ್ರದ್ದು ಹಾಕಿ ಅಲ್ಲಿ ಬರೆದು ಹಚ್ಚಿದ್ದಾರೆ. ಅಷ್ಟು ಓದಿದ್ದೀನಿ ನಾನು. ಬಟ್ ಸ್ಟಿಲ್ ನಾನು ವೀಡಿಯೋ ಮಾಡ್ಕೊಳ್ತಾ ಹೋಗಿದ್ದೀನಿ. ಯಾಕಂದರೆ ಮನೇಲಿದ್ದ ಅಮ್ಮ ನೋಡಲಿ ಅಂತ ಹೇಳಿ, ಮತ್ತು ಎಲ್ಲರೂ ನೋಡಲಿ ಅಂತ ಹೇಳಿ. ಅಫ್ಕೋರ್ಸ್ ಯಾಕಂದರೆ ತುಂಬ ಜನರಿಗೆ ಬರಲಿಕ್ಕಾಗಲ್ಲ. ಇಲ್ಲಿಗೆ ಬರ್ಬೋದು, ಆದರೆ ಇಲ್ಲಿ ಮೆಟ್ಲು ಹತ್ತಿ ಹೋಗ್ಲಿಕ್ಕಾಗಲ್ಲ ತುಂಬ ಜನರಿಗೆ. ಸೊ ಅವರು ಇದನ್ನು ಓದ್ಬೋದು ಈಸಿಯಾಗಿ ಅಂತ ಹೇಳಿ ಹೀಗೆ ಕ್ಲಿಯರಾಗಿ ವಿಡಿಯೋ ಮಾಡಿದ್ದೀನಿ, ಸರಿನಾ? ಸ್ವಲ್ಪ ಮುಂದುವರಿಸ್ತೀನಿ ಈಗ ಮತ್ತೆ. ಕೆಲವೊಂದು ಜಾಗಗಳಲ್ಲಿ ಮಾತಿಗಿಂತ ಮೌನವೇ ಹೆಚ್ಚು ಅನುಭವ ನೀಡ್ತದೆ ಅಂತ ಹೇಳ್ತಾರಲ್ಲ, ಅದೇ ಥರ ಅನುಭವ ಇತ್ತು ಇಲ್ಲೂ. ಮೇ ಬಿ ಅದಕ್ಕೊಂದು ಉದಾಹರಣೆ ಈ ವರದಳ್ಳಿ. ಇಲ್ಲೂ ಹಾಗೆ ಎಷ್ಟೇ ಮೌನವಾಗಿದ್ದೀರೋ ಅಷ್ಟು ನೀವು ಪ್ರಕೃತಿಯನ್ನು ಎಂಜಾಯ್ ಮಾಡ್ಬೋದು. ಓಕೆ, ನಾನು ಮೇಲೆ ಹತ್ತಿ ಬಂದ ಮೆಟ್ಲು 300 ಇದೆ. ಬಟ್ ನಾನು 3000 ಮೆಟ್ಲಿರೋ ತಿರುಪತಿ ಕೂಡ ಹತ್ತಬೇಕು ಅನ್ನೋದು ನನ್ನ ಆಸೆ. ನಾನು ಬದುಕಿದ್ರೆ ಒಂದು ಸಲ ತಿರುಪತಿ ಕೂಡ ಮೆಟ್ಲತ್ತೇ ಹೋಗಬೇಕು ಅನ್ನೋದು ಆಸೆಯಲ್ಲಿ ಇಟ್ಕೊಂಡಿದ್ದೀನಿ. ನಾನು ಟ್ರೈ ಮಾಡಿದರೆ ಬ್ಲಾಗ್ ಮಾಡಿ ಹಾಕ್ತೀನಿ. ಸೊ ಇದು ತುಂಬ ಶಾಂತವಾಗಿತ್ತು. ಯಾಕಂದರೆ ನಾವು ಬೆಳಗ್ಗೆ ಹೋಗಿದ್ದು 10 ಗಂಟೆಗೆ, ಅದಕ್ಕೋಸ್ಕರ ತುಂಬ ಯಾರೂ ಇರಲಿಲ್ಲ ಅಲ್ಲಿ. ಸೊ ಶ್ರೀಧರ ಸ್ವಾಮಿಗಳು ಬಳಸಿರೋ ವಸ್ತುಗಳು ಇವೆಲ್ಲ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಅವರಿಗೆ ಹಸುಗಳು ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ತಿಳಿತದೆ ನಮಗೆ. ಅಂದರೆ ಅವ್ರ ಪುಸ್ತಕ, ಅವ್ರ ಜೀವನ ಚರಿತ್ರೆ ಓದಿರೋರು ಅದನ್ನು ಅರ್ಥ ಮಾಡ್ಕೊಳ್ಬೋದು. ಬಟ್ ನಾನು ಓದಿರಲಿಲ್ಲ, ನಂಗೆ ಅಷ್ಟು ಗೊತ್ತಿರಲಿಲ್ಲ. ಇದೆ ಅನ್ನೋದು ಗೊತ್ತಿತ್ತು ನನಗೆ. ಇಲ್ಲಿ ಹೋದ್ಮೇಲೆ ಗೊತ್ತಾಯಿತು. ತುಂಬಾ ಇಷ್ಟ ಅವರಿಗೆ ಹಸುಗಳು ಅಂದರೆ. ಹಸುವನ್ನು ಪ್ರೀತಿಸ್ತಿದ್ರೆ ಶ್ರೀಧರ ಸ್ವಾಮಿಗಳಿಗೆ ಹತ್ತಿರ ಆದಂಗೆ ಅಂತ ಹೇಳಿ ತುಂಬಾ ಅದರಲ್ಲಿ ಬರೆದಿದ್ದಾರೆ. ಅದನ್ನು ಸರಿ ಮಾಡಿ ಓದಿದ್ರೆ ಅರ್ಥ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಮತ್ತೆ ಮುಂದುವರಿಸ್ತೀನಿ ಇಲ್ಲಿಯ ಒಂದು ಸಣ್ಣ ವಿವರಣೆ ಬಗ್ಗೆ.
ಶ್ರೀಧರ ಸ್ವಾಮಿಗಳು ಮಹಾನ್ ಸಂತರು ಹಾಗೂ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಅವರ ಪೂರ್ಣ ಹೆಸರು ಶ್ರೀಧರ ಸ್ವಾಮಿ ಮಹಾರಾಜರು. ಬಾಲ್ಯದಿಂದಲೇ ದೇವರ ಮೇಲೆ ಅಪಾರ ಭಕ್ತಿ ಹೊಂದಿದ್ದ ಅವರು ಜೀವನದ ಸುಖ ಸೌಕರ್ಯಗಳಿಗಿಂತ ಭಕ್ತಿ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಹೆಚ್ಚಿನ ಮಹತ್ವ ನೀಡಿದವರು. ಮುಂದೆ ಅವರ ಗುರುಗಳು ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ ಸಾಧನೆ ನಡೆಸಿ ಭಾರತದ ಅನೇಕ ಪವಿತ್ರ ಕ್ಷೇತ್ರಗಳನ್ನು ಸಂಚರಿಸಿದರು. ಸನಾತನ ಧರ್ಮದ ಮಹತ್ವವನ್ನು ಜನರಿಗೆ ತಿಳಿಸುತ್ತಾ ಭಕ್ತಿ, ಸತ್ಯ, ಧರ್ಮ ಮತ್ತು ಸೇವೆಯ ಮಾರ್ಗದಲ್ಲಿ ನಡೆಯುವಂತೆ ಬೋಧಿಸಿದವರು. ತಮ್ಮ ಸಂಚಾರದ ಸಮಯದಲ್ಲಿ ಶ್ರೀಧರ ಸ್ವಾಮಿಗಳು ಪ್ರಕೃತಿಯ ಮಡಿಲಿನಲ್ಲಿರುವ ವರದಳ್ಳಿಗೆ ಬಂದರು. ಇಲ್ಲಿನ ಪ್ರಶಾಂತ ವಾತಾವರಣ ಹಾಗೂ ಆಧ್ಯಾತ್ಮಿಕ ಮಹತ್ವ ಅವರಿಗೆ ಬಹಳ ಇಷ್ಟವಾಯಿತು. ನಂತರ ವರದಳ್ಳಿಯನ್ನು ತಮ್ಮ ಪ್ರಮುಖ ತಪೋಭೂಮಿಯನ್ನಾಗಿ ಮಾಡಿಕೊಂಡು ಇಲ್ಲಿ ತಪಸ್ಸು ಮತ್ತು ಸಾಧನೆ ಮಾಡಿದರು. ಶ್ರೀಧರ ಸ್ವಾಮಿಗಳ ದರ್ಶನ ಮತ್ತು ಆಶೀರ್ವಾದ ಪಡೆಯಲು ದೂರ ದೂರದಿಂದ ಭಕ್ತರು ಬರಲು ಪ್ರಾರಂಭಿಸಿದರು. ಸಂಕಷ್ಟದಲ್ಲಿದ್ದ ಜನರಿಗೆ ಅವರು ಧೈರ್ಯ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತಿದ್ದರು. ಅವರ ಸರಳ ಜೀವನ, ಅಪಾರ ಭಕ್ತಿ ಮತ್ತು ಜನರ ಮೇಲಿನ ಪ್ರೀತಿ ಅನೇಕ ಭಕ್ತರನ್ನು ಆಕರ್ಷಿಸಿತು. ತಮ್ಮ ಜೀವನವನ್ನೆಲ್ಲ ಧರ್ಮ ಮತ್ತು ಜನರ ಒಳಿತಿಗಾಗಿ ಸಮರ್ಪಿಸಿದ ಶ್ರೀಧರ ಸ್ವಾಮಿಗಳು ಕೊನೆಗೆ ವರದಳ್ಳಿಯಲ್ಲಿ ಮಹಾಸಮಾಧಿ ಹೊಂದಿದರು. ಇಂದಿಗೂ ಅವರ ಪವಿತ್ರ ಸಾನ್ನಿಧ್ಯ ಇಲ್ಲಿದೆ ಎಂದು ಭಕ್ತರು ನಂಬುತ್ತಾರೆ. ಅದಕ್ಕಾಗಿ ವರದಳ್ಳಿ ಇಂದು ಕೇವಲ ಒಂದು ಪ್ರವಾಸಿ ಸ್ಥಳವಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಭಕ್ತಿಯ ಪವಿತ್ರ ತಾಣವಾಗಿದೆ. ಶ್ರೀಧರ ಸ್ವಾಮಿಗಳು ಆಶೀರ್ವಾದ ಪಡೆಯಲು ಪ್ರತಿ ವರ್ಷ ಅನೇಕ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಸೊ ಇದು ಒಂದು ಸಣ್ಣ ರೂಪದಲ್ಲಿ ನಾನು ಹೇಳಿದ್ದು, ನನಗನ್ಸಿದ್ದನ್ನು ನಾನು ಸಣ್ಣ ರೂಪದಲ್ಲೇ ಹೇಳಿದ್ದು. ಸೊ ವಿಡಿಯೋದಲ್ಲಿ ನೀವು ನೋಡ್ತಾನೆ ಇರ್ಬೋದು. ಏನು ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳೋಕ್ಕಾಗಲ್ಲ. ತುಂಬಾ ನೆಮ್ಮದಿ ಸಿಗುತ್ತೆ ಮೇಲೆ ಸಮಾಧಿ ಮಂದಿರದ ಹತ್ರ ಹೋದರೆ. ನಾವು ಪಾದಕ್ಕೆ ಸೇವೆ ಇತ್ತು ನಮ್ಮದು, ಸೊ ನಾವು ಅದನ್ನು ಮುಗಿಸಿದ್ವಿ. ಈ ಚೀಟಿಗೆ 300 ರೂಪಾಯಿ ಆಗುತ್ತೆ. ದಿನಾ ಪಾದಕ್ಕೆ ಸೇವೆ ನಡೆಯುತ್ತೆ, ಆದರೆ ಟೈಮಿಂಗ್ ಮಾತ್ರ ಒಂದು ಪಾದಕ್ಕೆ ಸೇವೆ 8 ಗಂಟೆಗಿದ್ದರೆ ಇನ್ನೊಂದು 10:30 ಇರುತ್ತೆ. ಎರಡೇ ಟೈಮಿಂಗು. ಆ 2 ಟೈಮಿಂಗಿಗೆ ಹೋದರೆ ಮಾತ್ರ ಅಲ್ಲಿ ಮಾಡಿಕೊಡ್ತಾರೆ. ಅಂದರೆ ಹಿಂದಿನ ದಿನವೇ ಹೋಗಿ ಮಡಿಯುಟ್ಟು ಅಂದರೆ ಬೇರೆ ಏನೂ ಅಲ್ಲ, ಅಲ್ಲಿ ವರದಳ್ಳಿಯಲ್ಲಿರೋ ಜಲಸ್ಥಳ ಇದೆಯಲ್ಲ, ಅಲ್ಲಿ ಗೋಮುಖದಿಂದ ನೀರು ಬೀಳುತ್ತಲ್ಲ, ಅಲ್ಲಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬೆಳಗ್ಗೆ 8:30ಗೆ ಮಾಡಿಸೋರು 8:30ಗೆ, 10:30ಗೆ ಮಾಡಿಸೋರು 10:30ಗೂ ಹೋಗ್ಬೋದು. ಪೂರ್ತಿ ಪೂಜೆ 10:30 ನಾವು 10:30ಗೆ ಮಾಡಿಸಿದ್ವಿ. ಪೂರ್ತಿ ಪೂಜೆ ಮುಗಿಯೋದು ಮಹಾಪೂಜೆ ಟೈಮಿಗೆ ಆಗುತ್ತೆ. ನಾವು ಮಹಾಪೂಜೆ ಕೂಡ ಮುಗಿಸಿದ್ವಿ, 2 ಸಿಕ್ತು. ಮಹಾಪೂಜೆ ಮುಗಿಸಿ ಪೂರ್ತಿ ಪೂಜೆನೆಲ್ಲ ಅಲ್ಲಿ ಮುಗಿಸಿ ಆಮೇಲೆ ಕೆಳಗಿಳಿದ್ವಿ. ಪಾದುಕೆ ತೋರಿಸ್ತಾ ಇದ್ದಾರೆ, ಪಾದುಕೆ ನೋಡ್ಕೊಂಬಿಡಿ, ಎಲ್ಲರೂ ಆಶೀರ್ವಾದ ತೊಗೊಬಿಡಿ. ಇಲ್ಲಿಂದನೇ ಪೂರ್ತಿಯಾಗಿ ಮಾಡಿಲ್ಲ ನಾನು ವಿಡಿಯೋ, ಯಾಕಂದರೆ ಇದು ಅಲೌಡ್ ಇಲ್ಲ. ಆದರೂ ನಾನು ಕೂತಲ್ಲಿ ಸ್ವಲ್ಪ ಮಾಡಿದ್ದು. ಸೊ ಮತ್ತು ಯಾವಾಗ ಚಾನ್ಸ್ ಸಿಗುತ್ತೋ ಇಲ್ಲೋ, ಬಟ್ ನಾನು ಫಸ್ಟ್ ಟೈಮ್ ಮಾಡಿಸಿದ್ದಲ್ಲ. ಇಲ್ಲಿ ಬಂದಿದ್ದೀನಿ ನಾನು 2 ಸಲ ಬಂದಿದ್ದೀನಿ ವರದಳ್ಳಿಗೆ, ಬಟ್ ಪೂಜೆ ಮಾಡಿಸಿದ್ದು ಫಸ್ಟ್ ಟೈಮ್, ಪಾದ ಪೂಜೆ. ಸೊ ಅದಕ್ಕೋಸ್ಕರ ರೆಕಾರ್ಡ್ ಮಾಡಿದೆ. ನೆಕ್ಸ್ಟ್ ಟೈಮಿಂದ ರೆಕಾರ್ಡ್ ಮಾಡಲ್ಲ, ಸರಿನಾ? ಸೊ ಮಹಾಪೂಜೆ ಮುಗಿಸಿ ನಾವು ಊಟಕ್ಕೆ ಹೋದ್ವಿ. ಏಕಾದಶಿ ಆಗಿದ್ದರಿಂದ ಅಲ್ಲಿ ಯಾರೂ ಊಟ ಮಾಡೋದಿಲ್ಲ. ನಮಗೆ ಬೆಳಗ್ಗೆ ಉಪ್ಪಿಟ್ಟು ಮತ್ತು ಹೆಸರುಬೇಳೆ ಪಾಯಸ ಇತ್ತು. ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಊಟದ ಬಗ್ಗೆ ಎರಡನೇ ಮಾತೇ ಇಲ್ಲ. ಅಲ್ಲಿಯ ಕ್ಲೀನ್ನೆಸ್ ಬಗ್ಗೆನೂ ಎರಡನೇ ಮಾತಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದು ಮಹಾಪೂಜೆ ಟೈಮಿಗೆ ಗರ್ಭಗುಡಿಯೊಳಗೆ ಶೂಟ್ ಮಾಡಿಲ್ಲ ನಾನು, ವಾಪಸ್ ಹೊರಡೋ ಟೈಮಿಗಿದು ಹೊರಟ್ವಿ ನಾವು. ಅಷ್ಟೊತ್ತಿಗೆ ಅಲ್ಲಿಯ ಧರ್ಮಾಧಿಕಾರಿಗಳ ಕಾರ್ ಬಂತು, ಅವ್ರು ಬಂದರೂ ಕಾಣುತ್ತೆ ಮೇ ಬಿ. ಸೊ ಇಳ್ಕೊಂಬರ್ಬೇಕಾದ್ರೆ 300 ಮೆಟ್ಲು ಹತ್ತಿ ಇಳ್ಕೊಂಡು ಬಂದೆ. ಇಳಿಬೇಕಾದ್ರೆ ಅಷ್ಟು ಪ್ರಾಬ್ಲಮ್ ಆಗೋಲ್ಲ, ಹತ್ಬೇಕಾದ್ರೆ ಸ್ವಲ್ಪ ಮೈಯಲ್ಲಿ ದಪ್ಪ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿಯ ಒಂದು ವಿಶೇಷತೆ ಏನು ಅಂದರೆ, ಇದು ಗೋಶಾಲೆ ವಿಶೇಷತೆ ಏನು ಅಂದರೆ, ಇಲ್ಲಿರೋ ಬಿಳಿ ಮುಖದ ಹಸು. ಈ ಹಸು ಶ್ರೀಧರ ಸ್ವಾಮಿಗಳ ಫೋಟೋದಲ್ಲಿ ಯಾವ ಹಸು ಕೊಂಡಿದ್ದಾರಲ್ಲ, ಆ ಹಸುವಿನ ಮೊಮ್ಮಗಳು ಅಂತ ಇವಳು ಬಹಳ ಶ್ರೇಷ್ಠ. ಇಲ್ಲಿ ಏನೇ ಪೂಜೆ ಮಾಡಿಸಿದ್ರು ಈ ಹಸುವಿಗೆ ನೋಡ್ಬೋದು ನೀವು, ಆಶೀರ್ವಾದ ತಗೋಬಿಡಿ, ನಮಸ್ಕಾರ ಮಾಡ್ಕೊಬಿಡಿ. ಈ ಹಸುವಿಗೆ ಅಲ್ಲಿರೋ ಭಟ್ರೆಲ್ಲ ಕೊಡಿ ಅಂತ ಹೇಳ್ತಾರಂತೆ. ಸಂತತಿಯಿಂದ ಬಂದಿರೋದು. ಅವಳ ಮೊಮ್ಮಗಳು, ಅವಳು ನಂತರ ಮಗಳ ನಂತರ ಮೊಮ್ಮಗಳು. ಸೊ ಗೋಶಾಲೆಗೆ ಹೋಗಿ ನಾವು ಹಣ್ಣನ್ನು ಕೊಟ್ವಿ, ಹಣ್ಣನ್ನು ಕೊಟ್ವಿ. ಆಮೇಲೆ ಗೋಶಾಲೆಗೆ ಹಣ್ಣನ್ನು ಕೊಟ್ಟ ಮೇಲೆ ನಾವು ಪ್ರಸಾದ ಫಳಾಹಾರ ಅಂತಾರೆ ಅಲ್ಲಿ, ಫಳಾಹಾರ ತಿನ್ಲಿಕ್ಕೆ ಹೋಗಿ ತಿಂದಾದ್ಮೇಲೆ ಬೇಗ ಬಂದು ನಾವು ಲೋಕಲ್ ಬಸ್ಸಿಗೆ ಹೋಗೋದಿತ್ತು. ಅಲ್ಲಿಂದ ಸಾಗರ ಹೋಗಬೇಕು. ನಾವು ನಮ್ಮ ಕಾರನ್ನು ತಂದಿರಲಿಲ್ಲ, ಅದಕ್ಕೋಸ್ಕರ ಬಸ್ ಹಿಡಿಯೋಕ್ಕೋಸ್ಕರ ಬೇಗ ರೆಡಿ ಆದ್ವಿ. ಡ್ರೆಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ, ನಾನು ಮುಂಚೆ ಮಾಡಿಕೊಂಡೇ ಹೋಗಿದ್ದೆ. ಒಂದು ಮರಿದೇ ಹೇಳಬೇಕಾಗಿದೆ ಏನು ಅಂದರೆ, ಅಲ್ಲಿ ಪೂಜೆ ಮಾಡಿಸೋರು ಮೇಲೆ ಹತ್ತಿ ಹೋಗೋರು ಗಂಡು ಮಕ್ಕಳು ಪಂಚಶಲ್ಯನ, ಹೆಣ್ಮಕ್ಳು ಸೀರೆ ಉಡೋದನ್ನು ಮರಿಬೇಡಿ. ಸೀರೆ ಉಡೋದು ಕಂಪಲ್ಸರಿ ಅಲ್ಲಿ. ಪೂಜೆ ಮಾಡಿಸೋರಾದರೆ ಫಿಕ್ಸಾಗಿ ಸೀರೆ ಉಟ್ಕೊಂಡು ಹೋಗಿ,
ಹೀಗೆ ದರ್ಶನ ಮಾಡೋರಾದರೆ ಚೂಡಿದಾರದಲ್ಲಿ ಹೋದರೆ ಏನು ಪ್ರಾಬ್ಲಮ್ ಇಲ್ಲ. ಪೂಜೆಗೆ ಕೂತ್ಕೊಳ್ಳೋರು, ಪೂಜೆಗಿರೋರು ಅಂದರೆ ಸೀರೆ ಉಟ್ಕೊಂಡು ಹೋಗಿ, ಸರಿನಾ? ಸೊ ನಾವು ಕೆಳಗಿಳಿದು ವರದಾಶ್ರಮ ವರದ ಯೋಗಿ ಅನ್ನೋ ಒಂದು ಸಣ್ಣ ಪುಸ್ತಕ ತಗೊಂಡೆ, ನಂಗೆ ಓದೋಕ್ಕಾಗುವಂಥದ್ದು. ಈ ಕೆಲವೊಂದು ಪುಸ್ತಕಗಳಿರ್ತದೆ, ತುಂಬ ದಪ್ಪತ್ತಿರ್ತದೆ, ಪೂರ್ತಿ ಡೀಟೇಲ್ ಆಗಿರುತ್ತೆ. ಅದು ನಾವು ತೊಗೊಂಬರ್ತೀವಿ ಓದೋಣ ಅಂತ ಹೇಳಿ, ಬಟ್ ಓದೋಕ್ಕೆ ಆಗೋದಿಲ್ಲ. ಬಟ್ ಈ ಬುಕ್ಕನ್ನು ನಾನು ಓದಿದೆ, ಒಂದು 30 ಪೇಜ್ ಓದಿ ಮುಗಿಸಿದ್ದೀನಿ ಇವತ್ತು. ಇನ್ನು ಉಳಿದಿದ್ದಷ್ಟು ಓದಿ ಮುಗಿಸ್ತೀನಿ. ಸಣ್ಣ ಪುಸ್ತಕ, ಅದು ಸಣ್ಣದಾಗಿದೆ, ಸ್ವಲ್ಪ ಕ್ಲಿಯರ್ ಆಗಿದೆ. ಸೊ ಎಲ್ಲ ರೀತಿ ಪೂಜೆಗಳನ್ನು ಮುಗಿಸಿ ನಮ್ಮ ಅವತ್ತಿನ ದಿನ, ಇದಕ್ಕೆ ಹಿಂದಿನ ದಿನ ಬಂದಿದ್ವಿ, ಅವತ್ತಿನ ದಿನ ಮಧ್ಯಾಹ್ನ ಹೊರಟ್ವಿ. ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಶಿರ್ಸಿಲಿದ್ವಿ ನಾವು. ನಮಗೆ ಹೋಗ್ಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಬರ್ಬೇಕಾದ್ರೆ ಮಾತ್ರ ಬಸ್ ಕೆಟ್ಟಿತ್ತು. ಎಲ್ಲ ಮುಗಿಸಿ ಬಂದ್ವಿ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಹೀಗಿತ್ತು ಇವತ್ತಿನ ಈ ವಿಡಿಯೋ. ಅಟ್ಲೀಸ್ಟ್ ಈ ವಿಡಿಯೋ ಹೀಗಿತ್ತು. ಪ್ರೈಸಸ್ ಬಗ್ಗೆ ಹೇಳ್ತಾ ಹೋಗಬೇಕು ಅಂತಿದ್ದೆ ನಾನು, ಬಟ್ ನಂಗೆ ಮರ್ತೋಯ್ತು. ಶಿರ್ಸಿಯಿಂದ ಬರೋ ಟೈಮಿಗೆ 182 ಆಗಿತ್ತು. ಆಮೇಲೆ 300 ರೂಪಾಯಿ ರೂಮಿಗೆ ಕೂಡ ಕೊಟ್ಟಿದ್ವಿ, 300 ರೂಪಾಯಿ ಚೀಟಿ ಆಗಿತ್ತು. ಹೀಗೆ ಸಣ್ಣ ಪುಟ್ಟ, ಆಮೇಲೆ ಟೀ ಕುಡಿಬೇಕಾದ್ರೆ 82 ರುಪೀಸ್ ಏನೋ ಆಗಿತ್ತು. ಆಮೇಲೆ ಅಲ್ಲಿಂದ ಹಣ್ಣಿಗೆ 200 ರುಪೀಸ್ ಆಗಿತ್ತು. ಹೀಗೆ ಸಣ್ಣ ಪುಟ್ಟ. ಕಾರಲ್ಲಿ ಬಂದರೆ ಡಬಲ್ ಆಗುತ್ತೆ, ಬಸ್ಸಲ್ಲಿ ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಬಸ್ಸಲ್ಲಿ ಹೋಗಿ ಟ್ರೈ ಮಾಡಿ, ಅಡ್ವೆಂಚರಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಈ ಜಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮೈ ವಿಡಿಯೋಸ್ ಗೈಸ್. ಬಾಯ್.